ನಾವು ಎಲ್ಲಾ ತುಂಬಾ ಒಂದು ತಪ್ಪು ಮಾಡ್ತಾ ಇರೋದು ಏನು ಅಂದ್ರೆ ಈ ಕಾಯಿ ಸೆಲೆಕ್ಷನ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ, ಅಡಿಕೆ ಇದು ಮಾಡ್ತಾರೆ. ಅಡಿಕೆ ತೆಂಗು ಒಂದಲ್ಲ, ಗಂಡು ಗಂಡು ಮದುವೆ ಮಾಡ್ದಂಗೆ ಒಂದೇ ಕುಟುಂಬ ಆಗ್ಬಾರ್ದು. ಅದು ಎಳ್ಳೀರ್ ಕೊಟ್ರೆ ಅಷ್ಟೇ ನೀರ್ ಕೊಡ್ಬೇಕು. ಅದು ಎಳ್ಳೀರ್ ಕೊಟ್ಟ ತಕ್ಷಣ, ಯಾಕೆಂದ್ರೆ ಇಲ್ಲಿಂದ ಮೇಲೆ ತಗೊಳ್ಬೇಕಲ್ಲ. ನಾನು ಮಿನಿಮಮ್ ಒಂದು ಚಿಕ್ಕ ಸಸಿ, ಆ ಮಟ್ಟ ಸಸಿ ಇದ್ರೆ ಎಳ್ಳೀರ್ ಕೊಡಿ ಅಂತ ನಾನು ಹೇಳೋದು. ಅಂದ್ರೆ ಇಲ್ಲಿಂದ ಬೇಗ ನೀರ್ ಪಾಸ್ ಆಗುತ್ತೆ. ತುಂಬಾ ಹೈಟ್ ಮರದ್ ಕೊಡ್ತೀವಲ್ಲ, ಸಫಿಶಿಯಂಟ್ ನೀರ್ ಬೇಕು. ಆ ಮರ ಕುಗ್ಗುತ್ತೆ, ನಂಜು ಬಂದಂಗ ಆಗುತ್ತೆ. ನನಗೆ ಅವರೇ ಅನುಮಾನ ಇದ್ರೆ ಒಂದ್ಸತಿ ಬಂದು ನೋಡಿ. ಅಲ್ಲ, ರೈತರು ಮಾಡ್ಬೇಕು, ಅನುಮಾನ ಅನ್ನೋದಲ್ಲ. ಈಗ ಅವರು ಈಗ ನೋಡಿ, ಒಂದ್ ಹೆಣ್ಣು ಸೆಲೆಕ್ಟ್ ಮಾಡಕ್ಕೆ ಊರ್ ಸುತ್ತ 10 ಕಡೆ ಕೇಳ್ತೀವಿ. ಆ ಹುಡುಗಿ ಚೆನ್ನಾಗಿದೆ, ಹಂಗ್ ಚೆನ್ನಾಗಿದೆ, ಹುಡುಗ ಚೆನ್ನಾಗಿದಾನ. ಅದೇ ಒಂದ್ ತೆಂಗಿನ ಮರ ಅವ್ನು ಹೆಂಗ್ ಮೇಂಟೈನ್ ಮಾಡ್ತಾ ಇದಾರೆ, ಅವ್ರ ಹಿನ್ನೆಲೆ ಏನು, ಅಕ್ಕಪಕ್ಕದಲ್ಲಿ ಕೇಳ್ಬೇಕು. ಇವ್ರ ಈ ತರ ದುಂಡಾಕಾರ ಇದ್ರು ಆಗುತ್ತೆ, ಸ್ವಲ್ಪ ಚೂಪಿದ್ರು ಆಗುತ್ತೆ, ಅತಿ ದಪ್ಪನೂ ಹಾಕ್ಬಾರ್ದು. ಒಂದು ಎಕ್ಸಾಮ್ ಬರೀಬೇಕು, ನಮ್ಮ ಪೂರ್ವ ಸಿದ್ಧತೆ ಇರಬೇಕು. ಹೌದು, ಸುಮ್ಮನೆ ಹೋಗಿ ಎಕ್ಸಾಮ್ ಕುತ್ಕೊಳಕ್ಕಾಗಲ್ಲ. ಯುದ್ಧ ಬಂದಾಗ ಕ್ಷತ್ರಾಭ್ಯಾಸ ದಯವಿಟ್ಟು ಮಾಡಬೇಡಿ. ನೀವು ನಡೆದೇ ಆದ್ರೆ ಸ್ವಲ್ಪ ಮುಂಚಿತವಾಗಿ ಬಂದು ಸ್ವಲ್ಪ ರಿಸರ್ವ್ ಮಾಡಿ. ನಾವ್ ಇಂಥ ಮರದ ಕೇಳಿದ್ರೆ ಆ ಮರದ್ದೇ ಕಾಯಿ ಮಾಡ್ಕೊಡ್ತೀವಿ. ಮರದಿಂದ ನೋಡಿ ಕಾಯಿ ಹಿಂಗ್ ಬೀಳುತ್ತೆ. ಈಗ ನಾವು ಅಲ್ಲಿ ಮರದ ಹತ್ರ ಹೋದ್ವಲ್ಲ, ಮರದಿಂದ ಬಿದ್ದಿದ್ ಕಾಯಿ ಹೆಂಗ್ ಬಿದ್ದಿತ್ತು, ಅಡ್ಡ ಬಿದ್ದಿತ್ತು. ಯಾಕೆ ಬಿದ್ದಿರುತ್ತೆ ಹಾಗೆ ಸ್ವಲ್ಪ ಮೂತಿ ಮಾಡಿ ಹಿಂಗ್ ಇಟ್ಟಾಯ್ತಿವಿ. ಹಸಿನೂ ಅಷ್ಟೇ ನೋಡಿ, ಹಿಂಗಿದೆಯಲ್ಲ, ಪೂರ್ವ ಪಶ್ಚಿಮಕ್ಕೆ ಈ ಮುಖವಾಗಿ ಇದೇ ತರ ನೆಡ್ಬೇಕು. ನಾವು ಹಿಂಗಿಂಗ್ ತಿರುಗಿಸ್ತಾ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಗಿಡ ತಗೊಂಡ್ ಹೋಗ್ತಾರಲ್ಲ ಸರ್, ನೆಡೋದು ಪದ್ಧತಿ ಯಾವ ರೀತಿ ಮಾಡ್ಬೇಕು ಅಂತ ಸರಿ. ಇದು ಏನಿದೆ ಸರ್, ಇದು ಏನ್ ಕೃಷಿ ಮಂತ್ರಾಲಯ ಭಾರತ ಸರ್ಕಾರದಿಂದ ಆರ್ಥಿಕ ನೆರವು ಪಡೆದಿದೆ ಅಂದ್ರೆ, ನಾವು ಏನಾದ್ರೂ ನರ್ಸರಿನ ಒಂದು 10,000 ಮೇಲೆ ಕಾಯಿ ಮಾಡ್ಬೇಕು. 10,000 ಕಾಯಿ ಮಾಡಿದ್ರೆ ನರ್ಸರಿ ಮಾಡೋದಕ್ಕೆ ಸ್ವಲ್ಪ ಸಹಾಯಧನ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ. ಅಂದ್ರೆ ಕೊಕೊನಟ್ ಬೋರ್ಡ್ ಇಂದ. ಅಂದ್ರೆ ಅವ್ರು ಬಂದು ಮರನ ಇನ್ಸ್ಪೆಕ್ಷನ್ ಮಾಡ್ತಾರೆ. ನಮ್ದು ಏನಾದ್ರು ಮರ ಎಲ್ಲ ಚೆನ್ನಾಗಿದೆ, ಇವರು ಸೂಟಬಲ್ ಕೊಡೋದಕ್ಕೆ ಸೂಟಬಲ್ ಅಂತ ಅಂದ್ರೆ ಅವರು ಈ ಒಂದು ಸರ್ಟಿಫಿಕೇಶನ್ ಕೊಡ್ತಾರೆ. ನಾವು ಬೋರ್ಡ್ ಹಾಕೊಳ್ಳೋದಕ್ಕೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ನಾವ್ ಇಲ್ಲಿಂದ ತಗೊಂಡೋಗೋ ಸಸಿಗಳಿಗೂ ಅವ್ರು ಬೇಕಾದ್ರೆ ನಾವು ರಸೀದಿ ಕೊಟ್ಟರೆ ಒಂದು ಅನುದಾನಗಳನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಸಸಿಗಳಿಗೂ ಸ್ವಲ್ಪ ಅನುದಾನ ಇದೆ. ಇಷ್ಟೊಂದು ಉಪಯೋಗ ಇದೆ. ಇದು ಭಾರತ ಸರ್ಕಾರದಿಂದ ಅಂದ್ರೆ ಅವರು ಇದೆಲ್ಲ ಇನ್ಸ್ಪೆಕ್ಷನ್ ಬರ್ತಾರೆ. ಇನ್ಸ್ಪೆಕ್ಷನ್ ಬಂದು ಈ ಮರ ತಳಿ ಚೆನ್ನಾಗಿದೆ ಅಂದಾಗ ಅವರು ನರ್ಸರಿ ಮಾಡಕ್ಕೆ ಅವರ ಏನ್ ಮಾನದಂಡಗಳಿದೆ ಅದೆಲ್ಲ ಪಾಸ್ ಆದ್ಮೇಲೆ ನಿಮ್ಗೆ ಇದನ್ನ ಕೊಡ್ತಾರೆ. ಇದೆಲ್ಲ ಚೆನ್ನಾಗಿದೆ ಅಂದಾಗ ಅದನ್ನ ತುಂಬಾ ಚೆನ್ನಾಗಿ ಯಾರು ಮಾಡ್ತಾರೆ ಅಂತವ್ರು ಕಷ್ಟ ಕೊಡ್ತಾರೆ. ಹಂಗಾಗಿ ನಾವು ಮಾಡಿರೋದ್ರಿಂದ ನನಗೆ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ನನಗೆ ಮಾನ್ಯತೆ ಕೊಟ್ಟಿದ್ದಾರೆ. ಮಾನ್ಯತೆ ಸಿಕ್ಕಿದೆ ನಿಮ್ಗೆ. ಸರ್, ಈಗ ಬಹಳಷ್ಟು ಜನ ಈಗ ಏನ್ ಮಾಡ್ತಾ ಇದಾರೆ, ತೋಟ ಮಾಡ್ಬೇಕು ಅನ್ನೋಂತ ಒಂದು ಆಸಕ್ತಿ ಇದೆ ಸರ್. ಎಲ್ಲ ಏನಂದ್ರೆ ಆಲ್ಮೋಸ್ಟ್ ಈಗ ತೆಂಗು ಮತ್ತೆ ಅಡಿಕೆನೆ ಜಾಸ್ತಿ ಇದೆ. ಅದ್ರಲ್ಲಿ ತೆಂಗು ಅಂತ ಬಂದಾಗ ಟಿಪ್ ಹಾಲು ತಳಿ ಬಂದು ಬಹಳ ಫೇಮಸ್ ಆಗಿದೆ. ಸೊ ಅದನ್ನ ಒಂದು ನರ್ಸರಿ ಮಾಡಕ್ಕೆ ಅಥವಾ ಒಂದು ಕಾಯಿ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಮಾಡ್ಬೇಕು, ಮತ್ತೆ ಅದಕ್ಕೆ ಯಾವ್ಯಾವ ಲಕ್ಷಣ ಇರಬೇಕು ತಾಯಿ ಮರಕ್ಕೆ ಅನ್ನೋದು ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಒಂದು ಏನಂದ್ರೆ, ಮೇಯ್ನು ನಾವು ಎಲ್ಲಾ ತುಂಬಾ ಒಂದು ತಪ್ಪು ಮಾಡ್ತಾ ಇರೋದು ಏನು ಅಂದ್ರೆ ಈ ಕಾಯಿ ಸೆಲೆಕ್ಷನ್ ಅಲ್ಲಿ. ಯಾಕೆಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಸ್ವಲ್ಪ ಅಂದ್ರೆ ಹೊಸ ಕೃಷಿಕರಿಗೆ ಇನ್ನೂ ಗೊತ್ತಿರಲ್ಲ. ಈ 30 ವರ್ಷದಿಂದ ಒಂದು 60 ವರ್ಷದ ಒಳಗಿರೋಂಥ ಮರಗಳಾಗ್ಬೇಕು. 30 ವರ್ಷದ ಮೇಲೆ, 30 ವರ್ಷದಿಂದ 60 ವರ್ಷದೊಳಗಿದ್ರೆ ತುಂಬಾ ಅದು ಸಾಕು. ಅದ್ರ ಮೇಲ್ಗಡೆ ಅದು ವಯಸ್ಸಾಗತ್ತೆ. ಯಾಕೆಂದ್ರೆ ಪ್ರತಿಯೊಂದು ಜೀವಿ ಹೆಂಗೆ ನಾವು ಮನುಷ್ಯರು ಈ ಪ್ರಾಯದಲ್ಲಿ ನಾವು ಹೇಗೆ ಮದುವೆ ಮಾಡ್ತೀವೋ ಅದೇ ರೀತಿ ಕೂಡ ತೆಂಗುಗಳಲ್ಲೂ ಅಷ್ಟೇ. ಆ ವಯಸ್ಸಾದ್ಮೇಲೆ ನಾವು ತುಂಬಾ 100 ವರ್ಷದ ಮರ ಎಲ್ಲ ನೆಡಕ್ ಹೋಗ್ಬಾರ್ದು. ಅಂದ್ರೆ ಒಂದು ಹೆಲ್ತಿ ಮರ ಅಂದ್ರೆ ಒಂದು ಮಿನಿಮಮ್ ಅದಕ್ಕೊಂದು 45 ಗರಿನಾರು ಬೇಕೇ ಬೇಕು. 45 ಗರಿ ಇರ್ಲೇಬೇಕು. ಅದು ಒಂದು 14-15 ಅಡಿ 18 ಅಡಿವರೆಗೂ ಉದ್ದ ಇರಬೇಕು. ಅದು ಸ್ವಲ್ಪ ಗರಿ ಅದು ಹೆಲ್ತಿ ಮರ, ಬೀಜದಂತೆ ವೃಕ್ಷ. ಈಗ ನೋಡಿ, ನಾವೇನ್ ಮಾಡ್ತಾ ಇದೀವಿ, ಯಾರಿಗೂ ತಾಳ್ಮೆ ಇಲ್ಲ ಅಂದ್ರೆ ಎಲ್ಲಿ ಏನ್ ನೋಡ್ತೀವಿ ಅದೇನು ಯೋಚನೆನೇ ಇಲ್ಲ. ಇವತ್ತು ಕುಂಟೆ 2 ಲಕ್ಷದಿಂದ 10 ಲಕ್ಷದವರೆಗೂ ಆಗಿದೆ, 5 ಲಕ್ಷದವರೆಗೂ ಆಗಿದೆ. ಭೂಮಿ ಮೇಲೆ ಗಗನಕ್ಕಾಗಿದೆ. ಇವತ್ತು ಭೂಮಿ ಬೆಲೆ ಬರ್ಬೇಕು ಅಂದ್ರೆ ಅಲ್ಲಿರೋಂಥ ಮರ ಚೆನ್ನಾಗಿದ್ರೆ ಅಷ್ಟೇ ಇನ್ನು ಭೂಮಿ ಫಲವತ್ತು ಬರೋದು. ಮನುಷ್ಯ ಒಂದೇ ಒಂದು ವರ್ಷ ಅವನು ಟೈಮ್ ಕೊಟ್ರೆ, ಖಂಡಿತ ಅವನು 100 ವರ್ಷ ನಿಮ್ದೇಗಿರ್ಬೋದು. ಆ 1 ವರ್ಷನ ಆ ಟೈಮಿಗೆ ಕೊಡದೇ ಇದ್ರೆ ಅವನು ಇನ್ನು ಅದನ್ನು ನೋಡ್ಬೇಕು ಅಂದ್ರೆ, ಈಗ ಒಂದು ಫಸಲ್ ನೆಟ್ಟೆ ಅದು 5 ರಿಂದ 6 ವರ್ಷ ಬೇಕು. ಕರೆಕ್ಟಾಗಿ ಬಂದ್ರೆ ಅವನಿಗೆ ಓಕೆ. ಅದೇನಾದ್ರು ಚೆನ್ನಾಗಿಲ್ಲ ಅಂತ ಆದ್ರೆ ಮತ್ತೆ ನೆಟ್ರೆ ಇನ್ನೊಂದು ವರ್ಷ ಬಿಟ್ಟು 12 ವರ್ಷ ವೇಸ್ಟ್ ಆಗುತ್ತೆ. ಅವನು 12 ತಿಂಗಳು ಕಾಯಕ್ಕೆ ರೆಡಿ ಇಲ್ಲ. 12 ವರ್ಷ ಬೇಕಾದ್ರೆ ವೇಸ್ಟ್ ಮಾಡ್ಕೋತಾನೆ, 12 ತಿಂಗಳು ಕಾಯಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಬೀಜದ ಸೆಲೆಕ್ಷನ್ ನಾನು ಹೇಳೋದು, ನಿಮಗೆ ಟೈಮ್ ಇದ್ರೆ ಆ ಮರದ ಹತ್ರ ಕಾಯಿ ತಗೊಂಡು ನೀವೇ ತೆಂಗಿನ ಸಸಿ ಮಾಡ್ಕೊಂಡ್ರೆ ಅದಿನ್ನೂ ತುಂಬಾ ಉತ್ತಮವಾದ ಕೆಲಸ. ಅದು ಅದರ ವಯಸ್ಸು ಒಂದು ನಂಬಿಕೆ ಇರೋಂತ. ನಿಮ್ಗೆ ಬೇಕು ಅಂತಂದ್ರೆ ಮರ ಎಲ್ಲೈತೆ ಚೆನ್ನಾಗಿರೋದು ನೋಡಿ ಸೆಲೆಕ್ಟ್ ಮಾಡಿ ತಗೋಬೇಕು. ಒಂದು ಏಜ್ ಹೆಂಗಿದೆ, ಈಗ ನೋಡಿ ಬೇಲಿ, ಈಗ ಹಸುಗಳು ಅಷ್ಟೇನೆ ಚೆನ್ನಾಗಿ ಫಲವತ್ತಿದ್ರೆ ಚೆನ್ನಾಗಿ ಹಾಲು ಕೊಡುತ್ತೆ.
ನೀವು ಯಾವ್ದೋ ನೆಟ್ಟಿ ಏನೋ ಮಾಡಿ ಬಟ್ ಸೊಸೀಲಿ ಆಯ್ಕೆನೂ ಕೂಡ ತುಂಬಾ ವ್ಯಾವಹಾರಿಕವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಏನಾಗಿದೆ, ಹಿಂದೆ ಪ್ರಾಮಾಣಿಕ, ಈಗ ನೋಡಿ ನಮ್ಮ ತಂದೆ ಕಾಲದಲ್ಲಿ ಒಂದು ಎಲ್ತಿ ಮರ ಪ್ರಾಮಾಣಿಕವಾಗಿ ಕಾಯ್ಕೊಡೋರು. ಇವತ್ತು ಅವೆಲ್ಲ ಏನಿಲ್ಲ, ತಳ್ಳಾಗಿ ಬೀಳ್ಬೇಕು, ತಳ್ಳವರೆಗೂ ಕಾಯ್ತಾನೆ ಇಲ್ಲ. ನಿಮ್ಗೆ ಡಿಮ್ಯಾಂಡ್ ಇತ್ತಾ, ಏನಾದ್ರೂ ಹಾಕ್ಬಿಟ್ಟು ಬೆಳೆಸ್ಬಿಟ್ಟು ಕೊಟ್ಬಿಡ್ತಾರೆ. ನ್ಯಾಚುರಲಿಟಿಲಿ ಬೆಳಿಬೇಕದು. ನ್ಯಾಚುರಲಿಟಿ ಅಂದ್ರೆ ಅದಕ್ಕೆ ಏನು ಗೊಬ್ಬರ ಕೊಡಬಾರ್ದು. ಅದರಲ್ಲಿ ಅದ್ರ ತನ ಇದ್ರೆ ಅದು ಬೆಳೆದೇ ಬೆಳೆಯುತ್ತೆ. ಹಾಗೆ ಕರು ಹಾಲು ಕುಡ್ಕೊಂಡು ಬೆಳೆಯುತ್ತೆ. ಅದ್ರೊಳಗಿರಂತ ನೀರು, ಅದರಲ್ಲಿ ಪೌಷ್ಟಿಕಾಂಶಗಳು ಇದ್ದಾಗ ತಾನಾಗೆ ಅದು ಬೆಳೆಯುತ್ತದೆ. ಅಷ್ಟು ವ್ಯವಧಾನ ಇರಬೇಕು. ನಮ್ಮಲ್ಲಂತೂ ಏನಾಗಿದೆ, ಒಂದು ವ್ಯಾಪಾರ ದೃಷ್ಟಿಲಿ ಇಟ್ಕೊಂಡು ಏನೋ ಒಂದು ಪಬ್ಲಿಸಿಟಿ ಮಾಡ್ಕೊಂಡು ಇವತ್ತು ಯಾವ್ದೇ ತರ ತೆಂಗಿನ ಸಸಿ ಕೊಡ್ತಾವ್ರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಂಧ್ರದಿಂದ ಬರ್ತಾ ಇದೆ. ಇಲ್ಲಿ ಸ್ಥಳೀಕ ತಳಿ ಬಿಟ್ಬಿಟ್ಟು ನಾವು ಆಂಧ್ರದ್ ನೆಡಕ್ಕಾಗತ್ತಾ? ಇಲ್ಲಿ ಅಡ್ಜಸ್ಟ್ ಅದೊಂದು ಸಮಸ್ಯೆ ಸರ್. ಎಷ್ಟು ದೊಡ್ಡ ಸಮಸ್ಯೆ ಅಂತ ಜನಕ್ಕೆ ಅರ್ಥ ಆಗ್ತಾರ ಅಂದ್ರೆ, ಒಂದು ಗಾಡಿ ಮಾಡ್ಕೊಂಡ್ ಬರ್ತಾರೆ, 100-150 ರೂಪಾಯಿ, 50 ರೂಪಾಯಿ, 150 ರೂಪಾಯಿ ಅಂತಾರೆ, ತಗೊಂಡೋಗಿ ಹಾಕ್ಬಿಡ್ತಾರೆ ಖುಷಿಯಾಗಿ, ಸಿಕ್ಕಲ್ಲಪ್ಪ ಕಡಿಮೆಗೆ ಅಂತ. ಬಟ್ ಹಾಕದ್ಮೇಲೆ ಗೊತ್ತಾಗುತ್ತೆ ಅವ್ರು 5 ವರ್ಷ ಆಗಿ ಫಲ ಕೊಡೋಕೆ ಶುರು ಮಾಡಿ 10 ವರ್ಷಕ್ಕೆ ಹೋದಾಗ ಗೊತ್ತಾಗುತ್ತೆ ಫಲ ಕೊಡಲ್ಲ. 5 ವರ್ಷ ಆಗಿಲ್ಲ. ನನ್ನ ಹತ್ರನು ಸುಮಾರು ಬೆಂಗಳೂರಿಂದ ಪಾಪ 600 ರೂಪಾಯಿ ಗಿಡ ಕೊಟ್ಟು ತಗೊಂಡಿದ್ದಾರೆ. ಅವ್ರಿಗೆ ಕಾಯೇ ಬಿಡದಲೆ ಗಿಡ ಕಿತ್ತಾಕಿ ನನ್ನ ಹತ್ರ ಗಿಡ ತಗೊಂಡೋಗಿದೆ. ನಾನು ಯಾರೇ ಕೃಷಿಕರಾಗ್ಲಿ ದಯವಿಟ್ಟು ತೆಂಗಿನ ಸಸಿಲ್ ಮೋಸ ಮಾಡ್ಬೇಡಿ. ಯಾಕಂದ್ರೆ ಕಲ್ಪವೃಕ್ಷ ನಂಬಿ ನೆಚ್ಚಿ ಬಂದಾಗ ಬೇಕಾದ್ರೆ 10 ರೂಪಾಯಿ ಕೇಳಿಸ್ಕೊಳ್ಳಿ. ಬಟ್ ಆದ್ರೆ ಅವ್ರಿಗೆ ಏನೋ ಒಂದು ವ್ಯಾಪಾರ ದೃಷ್ಟಿಲಿ ಯಾರಿಗೂ ಕಾಯಿ ಕೊಡ್ಬೇಡಿ. ನೀವು ಕೂಡ ರೈತರು ಕೂಡ ಸ್ವಲ್ಪ ತಾಳ್ಮೆ ಕಳ್ಕೊತಾ ಇದಾರೆ. ಅಂದ್ರೆ ಒಂಥರ ಅರ್ಜೆಂಟ್ ಅಲ್ಲಿ ಹಾಕ್ಬಿಡ್ಬೇಕು. ಇವಾಗ ಕೃಷಿಲಿ ಗುಂಡಿ ತೆಗ್ದೀನಿ ಈಗ ಬೇಕು, ಗುಂಡಿ ತೆಗ್ದಿದೀನಿ ಈಗ ನಾವು ಕಾಯ್ಮೆ. ನಾನು ಎಲ್ಲರಿಗೂ ನೀವು ಒಂದು 12 ತಿಂಗಳು ಕಾಯ್ರೆ 12 ವರ್ಷ ನಿಮ್ದೆ, 12 ವರ್ಷ ಬೇಕು ನೀವು ಫಲ ನೋಡಕ್ಕೆ. 100 ವರ್ಷ ನಿಮ್ದೇಗಿರ್ತೀರ. ಅಷ್ಟು ತಾಳ್ಮೇಲೆ ತಗೊಳ್ಳಿ. ಆಮೇಲೆ ನಿಮಗೆ ಒಂದು ಮುಂದಿನ ಆಲೋಚನೆ ಇರಬೇಕು. ನಾನು ಈಗ ನೆಡ್ತೀನಿ ಅಂದ್ರೆ ನೀವು ಪೂರ್ವಭಾವಿ ಸಿದ್ಧತೆ ಇರಬೇಕು. ನೀನು ಎಕ್ಸಾಮ್ ಒಂದೇ ಸಲ ಬರೆಯಕ್ಕಾಗಲ್ಲ. ಒಂದು ಪೂರ್ವಭಾವಿ ಪರೀಕ್ಷೆ ಅಂತ ಆಗಲ್ವಾ? ಇಲ್ಲ ನಾನು ಈಗಲೇ ಪರೀಕ್ಷೆ ಬಿಡ್ತೀನಿ, ಪರೀಕ್ಷೆ ಕೊಡ್ತಾರಾ? ಹೌದು. ಆತರ ಆಗಿದೆ ನೋಡಿ. ಈ ತರ ಎಲ್ತಿ ಮರ ಇರ್ಬೇಕು ಅಂದ್ರೆ ನೋಡಿ, ಇಲ್ಲಿ ತೋರಿಸ್ತೀವಿ ಈ ತರ ಮರ. ಸ್ವಲ್ಪ ಇಲ್ಲಿಂದ ಬನ್ನಿ, ಹಿಂಗೆ ನೋಡಿ. ಗೊನೆ ಒಂದು ಏನ್ ಗರಿ ಇದೆಯಲ್ಲ, ಗರಿ ಮೇಲೆ ಗೊನೆ ಕೂತಿರ್ಬೇಕು. ಗರಿಯಿಂದ ಕೆಳಗೆ ಕೂರ್ಬಾರ್ದು, ಗರಿ ಮೇಲ್ಗಡೆ ಕೂತಿರ್ಬೇಕು. ಗರಿಯಿಂದ ಮೇಲ್ಗಡೆ ಕೂತಿದ್ರೆ ಅದು ಎಲ್ತಿ ಮರ ಅಂತ. ಅದಕ್ಕೆ ತಾಕತ್ತಿದೆ ಅಂತ. ತನ್ನ ಶಕ್ತಿ ಇದ್ರೆ, ಹೊರ ಶಕ್ತಿ ಇದೆ ಅದು. ಅದ್ರಲ್ಲಿ ಡಿಫಿಷಿಯನ್ಸಿ ಇದ್ರೆ ಅದು ಇಳೆ ಬಿಟ್ಬಿಡುತ್ತೆ. ಮತ್ತೆ ಈ ತರ ನೋಡೋಕೆ ಛತ್ರಿ ಏನು ಕಾಣಬಾರ್ದು ಅದು. ಆ ತರ ಇದ್ರೆ ಇದು ಎಲ್ತಿ ಮರ. ಇಂಥ ಮರ ಕಾಯಿ ಇಟ್ಟಾಗ ನೋಡಿ, ಈ ಮರದ ಕಾಯಿ ಇದು ನಿಮ್ಗೆ ಇದನ್ನ ಸುಲಿದು ತೋರಿಸ್ತೀನಿ. ಇದು ಈ ಮರದ ಈ ತರ ದುಂಡಾಕಾರ ಇದ್ರು ಆಗುತ್ತೆ, ಸ್ವಲ್ಪ ಚೂಪಿದ್ರು ಆಗುತ್ತೆ. ಅತಿ ದಪ್ಪನೂ ಹಾಕ್ಬಾರ್ದು. ಅತಿ ದಪ್ಪನೂ ಏನ್ ಪ್ರಯೋಜನ ಆಗಲ್ಲ. ಸ್ವಲ್ಪ ದುಂಡಾಕಾರದಲ್ಲಿ ನಾವು ಈ ತರ ಹಾಕ್ಬೇಕು. ಇದೆಲ್ಲ ನಿಮ್ದೆ ಸರ್ ಕಾಯಿಗಳು? ಹೌದು. ನಾವು ಏನಂದ್ರೆ ನಾವು ಆಕ್ಚುಲಿ ಬಿದ್ಕಾಯಿನೇ ನೆಡ್ಬೇಕು. ಬಿತ್ಕಾಯಿ ಎಷ್ಟು ತಿಂಗಳಾಗಿರುತ್ತೆ ಸರ್ ಬಿತ್ಕಾಯಿ ಅಂತಂದ್ರೆ? ಈಗ ನಾವು ಇದು ಎಲ್ಲ ಒಂದು 2-3 ತಿಂಗಳಾಗಿ 2 ತಿಂಗಳಾಗಿದೆ. ನೀರು ಡ್ರೈ ಆಗೋರ್ಗು ಅಂದ್ರೆ ಈಗ ಅದು ಒಂದು 6 ತಿಂಗಳು ಬೇಕದು. ಎಷ್ಟು? 6 ತಿಂಗಳು ಬೇಕು. 6 ತಿಂಗಳು ಮೇಲ್ಪಟ್ಟದಾದ್ರೆ ಒಳ್ಳೇದು. ಒಂದ್ 3 ತಿಂಗಳು 4 ಕಾಯಿ ಬಂದು ಅದೊಂದು ತುಂಬಾ ಬಲ್ತಾ ಆದ್ರೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಇವು ನಾವೇನಂತ ಕಪ್ಕಾಯಿ ತರ ಮಾಡ್ತೀವಿ. ಈಗ ಕಾಯಿಲೆ 2 ವೆರೈಟಿ ಬರುತ್ತೆ. ಒಂದು ಕೆಂದಳ್ಳಿ ಅಂತ ಬರುತ್ತೆ, ಬಹಳ ರುಚಿ. ನೋಡಿ ಅಲ್ಲ ಮರ ಇದೆಯಲ್ಲ, ಅದು ಕೆಂದಳ್ಳಿ ಮರ. ಅದು ಕೆಂಪಿಗಿರುತ್ತಲ್ಲ ಕೆಂದಳ್ಳಿ ಅಂದ್ರೆ ಅದೆಲ್ಲೋ ಕೆಲವು ಹಾಕಬೇಕು. ಅದಕ್ಕೆ ಇಲಿ ಜಾಸ್ತಿ ಹೊಡಿಯುತ್ತೆ. ಅದಕ್ಕೆ ತುಂಬಾ ಸ್ವೀಟ್ ಅದು. ಕಾಯಿ ತುಂಬಾ ಸ್ವೀಟು. ಇಲಿಗಳು ಕಾಟ ಇರೋದ್ರಿಂದ ನಾವ್ ಈ ತರ ನೋಡಿ ದುಂಡಾಕಾರದ ಸೆಲೆಕ್ಟ್ ಮಾಡಿ ಈ ತರ ತೆಳ್ಗಾಯಿಗಳನ್ನ. ಈಗ ಇಷ್ಟು ಕಾಯಲ್ಲಿ ಸೆಲೆಕ್ಷನ್ ಹೆಂಗ್ ಮಾಡ್ತೀರಾ ಸರ್? ಈಗ ಕಜ್ಜಿ ಗಿಜ್ಜಿ ಬಂದಿರ್ತದೆ, ಇಲ್ಲ ದಪ್ಪ ಸಣ್ಣ ಇರ್ತದೆ, ಎಲ್ಲದ್ರಲ್ಲೂ ಬಿತ್ಕಾಯಿ ಹಾಕ್ತೇವೆ ನಾವೆಲ್ಲ. ಈಗ ನೋಡಿ ಸರ್, ಈ ತರ ಎಲ್ಲ ಸೆಲೆಕ್ಷನ್ ಕಾಯಿಗಳನ್ನ ನಾವು ಹಾಕೋದಿದ್ದಾರೆ. ಒಳ್ಳೆ ಗುಂಡಾಗಿರೋದು, ಒಳ್ಳೆ ಈ ತರ ಆಗಿರ್ಬೇಕು, ಒಂದ್ ಸ್ವಲ್ಪ ಚೂಪ್ ಇರ್ಬೇಕು. ಆತರ ನೋಡಿ ಈ ತರ ಎಲ್ಲ ಇದ್ರೆ ಇದು ಬಹಳ ಚೆನ್ನಾಗಿರುತ್ತೆ ಕಾಯಿಗಳಿಗೆ. ಈಗ ನೀವು ಇದು ಒಳಗಡೆ ನೋಡಿ ಸುಲ್ ತೋರಿಸ್ತೀನಿ, ಕಾಯಿ ಸೈಜ್ ಎಷ್ಟಿರುತ್ತೆ ಅಂತ ನಿಮ್ಗೆ ಸುಲ್ ತೋರಿಸ್ತೀನಿ. ನಾವು ಆ ತರನೇ ಮರಗಳನ್ನ ಆಯ್ಕೆಯಲ್ಲೇ ಇಂಪಾರ್ಟೆಂಟ್. ಆತರ ಎಲ್ತಿ ಕಾಯಿಗಳನ್ನ ನಾವು ಹಾಕೋದ್ರಿಂದ ಬೀಜ ಒಂದ್ ಚೆನ್ನಾಗಿದೆ ನಿಮ್ಗೆ 100%. ಒಂದು ಆವರೇಜ್ 150-200 ಕೂಡ 300 ನೀವು ಎಷ್ಟು ಫಲವತ್ತು ಕೊಡ್ತೀರಾ ನೋಡಿ. ಹಾಗಂತ ನೋಡಿ ಇದು ದಪ್ಪಕಾಯಿ. ಇದು ನೋಡಿ, ಇದು ಸೈಜ್ ಇದಾಗಂತ ತೀರಾ ಓವರ್ ನೆಡಂಗಿಲ್ಲ. ಇದು ತುಂಬಾ ದಪ್ಪ ಇದೆ, ತುಂಬಾ ದಪ್ಪ ಆಗುತ್ತೆ ಇದು. ನೋಡಿ ಈ ಸೈಜು ಬರುತ್ತೆ, ಫಲವತ್ತು ಇದ್ರೆ ಈ ಸೈಜು ಬರುತ್ತೆ ನೋಡಿ. ತುಂಬಾ ದಪ್ಪಕಾಯಿ ಇವು. ತುಂಬಾ ಅಷ್ಟೊಂದು ದಪ್ಪನ ಅವಶ್ಯಕತೆ ಇಲ್ಲ, ಸ್ವಲ್ಪ ಮೀಡಿಯಂ ತರ ಇದಿರ್ಬೇಕು ಅದು. ಆಮೇಲೆ ಮರನು ಕೂಡ ಬಲಿಷ್ಠವಾಗಿರ್ಬೇಕು ಅದು. ಮರ ಅಂದ್ರೆ ನೋಡಿ ಇದು ಎಷ್ಟು ಬಲಿಷ್ಠವಾಗಿದೆ ನೋಡಿ. ಇದು ತುಂಬಾ ಚೆನ್ನಾಗಿದೆ ನೋಡಿದ್ರೆ, ಒಂದು ಆ ತರ ಇರ್ಬೇಕು. ಆರೋಗ್ಯಯುತ ಮರ ಅಂತ ಕಾಣಿಸ್ತಾ. ಇದು ಬಲಿಷ್ಠತೆ. ಇದು ನೋಡಿ ಒಂದು ಬಲಿಷ್ಠತೆ ಇದು. ಹೌದು, ಮರ ನೋಡಿ ಮೇಲ್ಗಡೆ ಆ ತರ ಇದಿರ್ಬೇಕು. ಅದು ನಿಜವಾದ ಒಂದು ಹೆಲ್ತಿ ಮರ ಅಂತ. ಇದು ಈ ತರ ನಾವು ಸ್ವಲ್ಪ ತಾಳ್ಮೆಯಿಂದ ನಾವು ನೋಡಿ ಸೆಲೆಕ್ಷನ್ ಮಾಡ್ಬೇಕು. ಸರ್, ಈಗ ಯಾವ ತಿಂಗಳಲ್ಲಿ ಹಾಕ್ಬೇಕು, ಮತ್ತೆ ಅದನ್ನ ಯಾವ ರೀತಿ ಹಾಕ್ಬೇಕು ಅನ್ನೋದೊಂಚೂರು ಮಾಹಿತಿ ಹೇಳಿ ಸರ್.
ಅಂದ್ರೆ ಮರದಿಂದ ನೋಡಿ ಕಾಯಿ ಹಿಂಗ್ ಬೀಳುತ್ತೆ. ಈಗ ನಾವಲ್ಲ ಅಲ್ಲಿ ಮರದ ಹತ್ರ ಹೋದ್ವಲ್ಲ, ಮರದಿಂದ ಬಿದ್ದಿದ್ ಕಾಯಿ ಹೆಂಗ್ ಬಿದ್ದಿತ್ತು, ಸೇಮ್ ಆಟಾಟ ಬಿದ್ದಿತ್ತು. ಯಾಕೆ ಬಿದ್ದಿರುತ್ತೆ ಹಾಗೆ ಸ್ವಲ್ಪ ಮೂತಿ ಮಾಡಿ ಹಿಂಗೆ ಇಟ್ರ ಆಯ್ತು. ಹಿಂಗೆ ಸೂರ್ಯನ ಮುಖವಾಗಿ ಹಿಂಗೆ ಇಟ್ರ ಆಯ್ತು, ಮೊಳಕೆ ಇದಾಗುತ್ತೆ. ಆತರ ಅಂದ್ರೆ ನೀರು ಸೀಬೇಕು. ತುಂಬಾ ನೀರಿರೋದು ಹಾಕಕ್ ಹೋದ್ರೆ ಒಳಗಡೆ ಡ್ರೈ ಆಗಲ್ಲ. ಯಾಕೆ ಸೆಪ್ಟೆಂಬರ್ ಡಿಸೆಂಬರ್ ಸೂಕ್ತ ಅಂದ್ರೆ ಮಳೆಗಾಲ ಕಮ್ಮಿ ಆಗಿರುತ್ತೆ. ಈಗ ಮಳೆಗಾಲದಲ್ಲಿ ಹಾಕಿದ್ರೆ ಈ ವರ್ಷ ಏನೋ ಮಳೆ ಇಲ್ಲ, ಬಟ್ ಮಳೆಗಾಲದಲ್ಲಿ ಹಾಕಿದ್ರೆ ಕಣ್ಣಿಗೆ ನೀರು ಇಳಿದು ಇದು ಕೊಳೆಯುತ್ತೆ ಅಂತ. ಹಾಗಾಗಿ ನಾವು ಸೆಪ್ಟೆಂಬರ್ ವೆರಿ ಸೂಟಬಲ್ ಟೈಮ್. ಸೆಪ್ಟೆಂಬರ್ಗೆ ಹಾಕಿದ್ರೆ ಕರೆಕ್ಟಾಗಿ ನೀವು ಜೂನ್ಗೆ ಸಸಿ ಕೊಡ್ಬೋದು. ನಾವು ಎಷ್ಟು ತಿಂಗಳು ಕೊಡೋದು ಸರ್? ಒಂದ್ ವರ್ಷದ ಕೊಡ್ಬೋದು. ಒಂದ್ ವರ್ಷದ ಕೊಡ್ಬೋದು. ನಿಮಗೆ ಮಿನಿಮಮ್ ಇದು ನೀರ್ ಸೀದರ್ ಹಾಕಿದ್ರೆ 4 ತಿಂಗಳಿಗೆಲ್ಲ ಮೊಳಕೆ ಬರುತ್ತೆ. ಒಟ್ಟು ಒಂದ್ ವರ್ಷದ ಹಾಕ್ಬೇಕು. ಒಂದು ಮೊಳಕೆ ಆಗಿದ್ದು ಮೊಳಕೆ 4 ತಿಂಗಳು ಬಂದ್ರೆ ಇನ್ನೊಂದ್ 3-4 ತಿಂಗಳು ಉಳ್ಕೊಂಡು ಅದು ಹೈಟ್ ಬರುತ್ತೆ. ನಿಮ್ಗೆ ಸೂಟಬಲ್, ಗಾಳಿಗೆ ಅಳ್ಳಾಡಲ್ಲ ಅದು. ಆಮೇಲೆ ನಾವು ಗಿಡನು ನೆಡ್ಬೇಕಾದ್ರೆ ಸೂರ್ಯ ಪೂರ್ವಕ್ಕೆ ಎಲೆಗಳ ತರ ನೆಡ್ಬೇಕು. ನೋಡಿ ಕಾಯಿ ಹೆಂಗಿದೆ ಅಂತ ಸೈಜ್ ನ ತೋರಿಸ್ತೀನಿ ನೋಡಿ. ಇದು ಯಾಕೆಂದ್ರೆ ಅಲ್ಲಿಂದ ಬಿದ್ದಿರೋಂಥದ್ದು ನಾವೇನು ಈಗೇನಲ್ಲಿ ಇದ್ ಮಾಡಿಲ್ಲ. ನಾವ್ ಯಾವ್ದಾದ್ರು ಎಳ್ನೀರು ಇರ್ಬೇಕು ಸರ್. ಅದು ಎಳ್ನೀರು ಇರ್ಬೇಕು. ನೋಡಿ ಕಾಯಿ ಸಿಪ್ಪೆ ಅತಿ ಇದಿರ್ಬಾರ್ದು, ಮಂದ ಇರಬಾರ್ದು, ತೆಳು ಇರ್ಬೇಕು. ಅತಿ ಮಂದ, ಒಂದೊಂದ್ಸಲಿ ಕಾಯಿ ಸಣ್ಣ ಇರುತ್ತೆ, ಸಿಪ್ಪೆ ಮಂದ ಇರ್ತದೆ, ಆತರ ಆಗ್ಬಾರ್ದು. ಕಾಯಿ ಒಳ್ಳೆ ಸೈಜ್ ಇರ್ಬೇಕು, ಸಿಪ್ಪೆ ಮಂದ ಇರಬಾರ್ದು. ನೋಡಿ ಕಾಯಿ ಅದನ್ನ ಅಲ್ಲಿ ಕಾಯಿ ಯಾವ ಕಾಯಿನಾರು ತಕೊಡಿ, ನಾನು ಸ್ವಲ್ಪ ತೋರಿಸ್ತೀನಿ ಬೇಕಾದ್ರೆ. ನೋಡಿ ಕಾಯಿ ಅಲ್ಲಿ ಬಿದ್ದಿದ್ ಮರದ ಕಾಯಿ ಎಲ್ಲ ಹಿಂಗ್ ಈ ತರ ಸೈಜ್ ಇರ್ಬೇಕಿದು. ಈ ಸೈಜು ಒಳ್ಳೆ ಸೈಜ್ ಇದು ನೋಡಿ, ಎಷ್ಟು ಸೈಜ್ ಇದೆ ಇದು. ಹೌದು, ಈ ತರ ಕಾಯಿಗಳಿದ್ದಿ ನೋಡಿ ಒಳಗಡೆ ನೋಡಿ ಒಳ್ಳೆ ಸೈಜ್, ಎಷ್ಟು ಅಗಲ ಇದೆ ಇದು. ಹೌದು, thickness. ಈ ಬರೋಂತ ಕಾಯಿ ಉತ್ಕೃಷ್ಟವಾದ ಒಳ್ಳೆ ಪಲ್ಪ್ ಐತದು. ಪಲ್ಪ್ ಇದೆ, ಚೆನ್ನಾಗಿದೆ. ನೋಡಿ ಈ ತರ ಕಾಯಿ ಇರ್ಬೇಕು. ನಾವು ಯಾವ್ದೋ ಒಂದ್ ಸಣ್ಣ ಕಾಯಿಗಳು ತರೋದು, ನೆಡೋದು ಇದೆಲ್ಲ ಹೆಲ್ತಿ. ನೀವು ಚೆನ್ನಾಗ್ ನೋಡ್ಕೊಂಡ್ರೆ ಇನ್ನೂ ದಪ್ಪ ಬರುತ್ತೆ, ವೀಕ್ ಆದ್ರೂ ಸಣ್ಣ ಆಗುತ್ತೆ. ನೀವು ಹೆಲ್ತಿ ಕಾಯಿ ಅಂದ್ರೆ ಹಿಂಗಿರ್ಬೇಕು. ನಾವ್ ಈ ತರ ಕಾಯಿ ಮಾಡೋದ್ರಿಂದ ನಾವು ಒಂದು ಉತ್ತಮವಾದ ಸೊಸಿನ ನಾವು ಮಾಡ್ಬೋದು. ನೋಡಿದ್ರೆ ಸರ್ ಎಲ್ಲ ನೋಡಿ ಆಲ್ಮೋಸ್ಟ್ ಒಂದೇ ಸೈಜ್ ಐತೆ. ಎಲ್ಲ ಈ ತರ ಕಾಯಿಗಳನ್ನ ಹಾಕ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಿರೋದಿವೆಲ್ಲ ಅನ್ಸುತ್ತೆ. ನಾವೆಲ್ಲ ಬಿತ್ಕಾಯಿ ಸೆಲೆಕ್ಟ್ ಮಾಡ್ಕೊಂಡಿರೋದು. ನೆಡ್ಬೇಕಾದ್ರೆ ಕೆಲವು ಈ ತರ ಸೈಜ್ ಎಲ್ಲ ನೆಡಬಾರ್ದು. ಹಾಕಿರೋದು ನೋಡಿ, ಇಂಥವೆಲ್ಲ ನೆಡಬಾರ್ದಿತ್ತು. ಕೆಲವು ನರ್ಸರಿಗಳೆಲ್ಲ ಈ ತರ ಇಂಥವೆಲ್ಲ ಹಾಕ್ಬಿಡ್ತಾರೆ. ಕೆಲವು ನರ್ಸರಿ ಏನ್ ಮಾಡ್ತಾರೆ, ಅವ್ರಿಗೆ ಲಾಭ ಬರ್ಲಿ ಏನೋ ಉದ್ದೇಶಕ್ಕೆ ಏನೋ ಒಂದು ಜನಕ್ಕೆ ಹೋಗ್ಲಿ ಅಂತ. ಈಗ ಇದೊಂದು ಮರ, ಒಂದು ಸಸಿ ಇವತ್ತು ಕಾಯಿ ಸುಲ್ದು ಯಾಕೆಂದ್ರೆ ತೋರಿಸ್ಬೇಕು. ಇದು ಇಡೀ ಒಂದು ಮನುಷ್ಯನ ಒಂದು ಕುಟುಂಬಕ್ಕೆ ಒಂದು ಇದು ಕಟ್ಕೊಡೋದು, ಕಟ್ಕೊಡೋದು. ಹೌದು, ಇದರಲ್ಲಿ ಆಟ ಆಡಕ್ ನಿಂತಿದೀವಿ ನಾವು. ಯಾಕೆ ನಮ್ಮ ಕೃಷಿ ಹಿಂದೇಟ್ ಆಗ್ತಾ ಇದೆ ಅಂದ್ರೆ, ಒಂದು ಬೀಜದ ವೈಫಲ್ಯ, ಯಾವ್ದೇ ಸರಿಯಾದ ಬೀಜ ಕೊಡಲ್ಲ, ಕಳಪೆ ಬೀಜಗಳದು. ಒಂದು ಅತಿಯಾದ ರಾಸಾಯನಿಕ ಬಳಕೆ. ಅಂದ್ರೆ ಇನ್ನು ಯಾವ ಕಾಯಿಲೆ ಇನ್ನು ಕಂಡಿಡಿತಾನೆ ಇದಾರೆ. ಕೃಷಿನ ಸರಿ ಮಾಡ್ಕೊಳ್ಳದೆ ಹೋದ್ರೆ ನೀವೇನ್ ಕಂಡಿಡಿದ್ರು ಅದು ಅಷ್ಟೇನೆ. ಇಲ್ಲಿ ಮೂಲನೇ ಸರಿ ಮಾಡ್ತಾ ಇಲ್ಲ, ಮೂಲನೇ ಸರಿ ಇಲ್ಲ. ನಾನು ಹೇಳ್ತಾ ಇಲ್ಲ, ಅವಾಗ್ಲೇ ಒಂದು ಉದಾಹರಣೆ ಕೊಟ್ನಲ್ಲ, ನಿಮ್ಗೆ ಹಾಸ್ಪಿಟ್ಲ್ ಇಂದಾನೆ ಕಾಯಿಲೆ ಕೊಟ್ಟು ಕಳ್ಸಿದ್ರೆ ನೀವ್ ಏನ್ ಕಾಯಿಲೆ ಹುಷಾರ್ ಮಾಡ್ಕೋತೀರಾ? ಈಗ ನರ್ಸರಿಯಿಂದಾನೇ ನಿಮ್ ಕಾಯಿಲೆ ಬಂದ್ಬಿಟ್ಟಿದೆ. ಹೌದು, ಹಿಂಗೆ. ಆಮೇಲೆ ಈ ಕಾಯಿಗಳು ನೆಡೋದು ಬಿಸಿಲಲ್ಲಿ ಇರ್ಬೇಕು. ಕೆಲವರು ಶೇಡ್ ನೆಟ್ ಹಾಕಿಡ್ತಾರೆ, ಅದು ಅಲ್ಲ, ಅದು ತನ್ನ ಸೂರ್ಯನ ಕಿರಣದಿಂದ ಬಂದಿರೋದು, ಅದು ಬದುಕ್ತಾ ಹೋಗು. ನೀವೇನಾದ್ರೂ ನೆರಳಲ್ಲಿ ಶೇಡ್ ನೆಟ್ ಮಾಡಿ ಇದು ಮಾಡಿದ್ರೆ ಅದು ಉಳಿಯಲ್ಲ. ಅದು ನೆಕ್ಸ್ಟ್ ನೆರಳಿಗೆ ಬಿಸಿಲಿಗೆ ಹಾಕ್ತಿದಂಗೆ ಅದು ಸೊದೋಗಂತ ಇದಾಗುತ್ತೆ. ಅದನ್ನ ಅಂದ್ರೆ ಸಾಮಾನ್ಯ ವಾತಾವರಣದಲ್ಲಿ ಬಿಟ್ಟು ಬೆಳೆಸ್ಬೇಕು, ನ್ಯಾಚುರಲಿಟಿ ಇರ್ಬೇಕು. ಹಾಗಾಗಿ ಈ ತರ ಎಲ್ಲ ಒಂದು ಮಾನದಂಡನೆ ಇದೆ. ಈಗ ಇವೆಲ್ಲ ಸೊಸಿ ಬಂದಿರೋದು ತೋರಿಸ್ತೀನಿ ಬನ್ನಿ. ಹಾಕಿರೋ ತೋರಿಸ್ತೀನಿ ಬನ್ನಿ. ಸರ್ ಎಷ್ಟು ತಿಂಗಳಾಯ್ತು ಸರ್ ಇದು ಹಾಕಿ? ಇದೆಲ್ಲ ಈಗ 11 ತಿಂಗಳೇ ಇದೆ. ಇದು 11 ತಿಂಗಳಾಯ್ತು. 11 ತಿಂಗಳಾಗಿದೆ. ಯಾಕೆಂದ್ರೆ ಒಂದು ಈಗ ನ್ಯಾಚುರಲ್ ಆಗಿ ಸ್ವಲ್ಪ ಡಿಸ್ಟೆನ್ಸ್ ಅಂದ್ರೆ ಗಾಳಿ ಆಡ್ಬೇಕು. ಒಟ್ಟೊಟ್ಟಿಗೆ ಹತ್ತತ್ರ ಇದ್ರು ಕೂಡ ಏನಂದ್ರೆ ಸ್ವಲ್ಪ ನಾವು ಚಿಲಿಕ್ ನೀರ್ ಇದ್ದಂಗೆ ಒಂದೇ ಸಮ ಬರುತ್ತೆ. ಕೆಲವು ಟೈಮ್ ಏನಾಗುತ್ತೆ, ನೀರ್ ಜಾಸ್ತಿ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ಏರುಪೇರ್ ಆಗುತ್ತೆ. ನಾವು ಏನಕ್ಕೆ ನಿಮ್ಗೆ ಆಗ್ಲೇ ಹೇಳ್ದೆ, ಏನಕ್ಕೆ ಮಣಗಿಸ್ಬೇಕು ಅಂತಂದ್ರೆ ಆ ನೀರ್ ಹಿಂಗಿದ್ದಾಗ ಬೇಗ ಡ್ರೈ ಆಗುತ್ತೆ. ಹಿಂಗಿರೋದ್ಕಿಂತ ಹಿಂಗಿದ್ರೆ ಬೇಗ ಬಿದ್ದಿರೋ ತರನೇ ಇದ್ರೆ ಬೇಗ ಕಣ್ಣಿಗೆ ಸಪೋರ್ಟ್ ಇರುತ್ತೆ. ಆಗ ನಾವು ಅದು ಈಗ ನೆಡೋದ್ರಿಂದ ಹಿಂಗ ಹರಡ್ಕೊಳ್ಳುತ್ತೆ. ನಾವು ಈ ಸೊಸಿನೂ ಅಷ್ಟೇ ನೋಡಿ, ಹಿಂಗಿದೆಯಲ್ಲ ಪೂರ್ವ ಪಶ್ಚಿಮಕ್ಕೆ ಈ ಮುಖವಾಗಿ ಇದೇ ತರ ನೆಡ್ಬೇಕು. ನಾವು ಹಿಂಗ್ ತಿರುಗಿಸಿ ನೆಟ್ಬಿಡ್ತೀವಿ ಕಾಯಿ, ಹಂಗೆಲ್ಲ ಮಾಡ್ಬಾರ್ದು. ಈ ಕಡೆ ಮುಖ, ಈ ಕಡೆ ಪೂರ್ವಕ್ಕೆ ಇದಕ್ಕೆ ಆಗೋ ತರನೇ ಮಾಡ್ಬೇಕು. ಈ ತರ ಕೆಲವೆಲ್ಲ ಬಹಳ
ನೋಡಿ ಕಾಯಿಗಳೆಲ್ಲ ಒಂದು ಹೆಲ್ತಿ ಆಗಿದ್ದಾಗ ಎಲ್ಲ ಚೆನ್ನಾಗಿ ಬರ್ತವೆ. ನೋಡಿ ಈಗ ನಾವೇನು ಕೊಟ್ಟಿಲ್ಲ, ಗೊಬ್ಬರ ಏನು ಕೊಟ್ಟಿಲ್ಲ. ಇದು ಹೆಂಗೆ ಸರ್ ಪ್ರಿಪರೇಷನ್ ಹೆಂಗ್ ಮಾಡ್ತೀರಾ ಸರ್ ಬೆಡ್ ಇದು? ಅದನ್ನ ನೀಟಾಗಿ ಉಳುಮೆ ಮಾಡಿ ಅದನ್ನ ಒಂದು ಸಾಲು ಹೊಡೆದಿ ಅದನ್ನ ಮಣ್ಣು ಮುಚ್ಚಬೇಕು. ಅದಕ್ಕೆ ಮಣ್ಣು ಮುಚ್ಚಿ ಅದಕ್ಕೆ ನೀರು ತೇವಾಂಶ ಕೊಟ್ರೆ ಅದರಲ್ಲಿರಂತ ಗೊಬ್ಬರ ಏನ್ ಕೊಟ್ಟಿರ್ತೀರಾ ಸರ್? ಏನು ಕೊಡಲ್ಲ, ಇದು ಏನು ಕೊಡಲ್ಲ, ಏನು ಕೊಡಬಾರ್ದು. ಬೆಡ್ ಮಾಡಿ ಬೆಡ್ ಅಷ್ಟೇನೆ ಗೊಬ್ಬರ ಕೊಟ್ಟು ಬೆಳೆಸಿದ್ರೆ ಅದ್ರಲ್ಲಿ ಅದರದ್ದು ಶಕ್ತಿ ಏನಿದೆ ಅಂತ ಬೀಜದಲ್ಲೇ ಗೊತ್ತಾಗ್ಬೇಕು ನಮ್ಗೆ. ಈಗ ಕಳಪೆ ಬೀಜ ಏನಕ್ಕೆ ನೆನೆ ಹಾಕ್ತಾರೆ? ಕಳಪೆ ಬೀಜ ಮೇಲ್ ಬರ್ಲಿ ತೆಗೆದಾಕ್ಲಿ ಅಂತ ಅಲ್ಲ ಅಲ್ವಾ? ಆತರ ನೀವ್ ಏನಾರ ಇಲ್ಲ ಅಂದ್ರೆ ಆಕ್ಚುಲಿ ಹುಟ್ಟೋದೇ ಇಲ್ಲ ಅದು. ಹೌದು. ಈಗ ನಾವು ಎಲ್ಲ ಹಾಕಿದೀವಿ. ಈಗ ನೋಡಿ ಸಾಲಲ್ಲಿ ಏನಿದೆ ಒಂದೊಂದು ಹುಟ್ಟಿ, ಈ ಸಾಲ ಎಲ್ಲ ಹುಟ್ಟಿದೆ. ಹೌದು, ಎಲ್ಲ ಹುಟ್ಟಿದೆ. ಯಾವ್ದಾರ ಅದ್ರಲ್ಲಿ ಡಿಫೆಕ್ಟ್ ಇದ್ರೆ ಅದು ಹುಟ್ಟೋದೇ ಇಲ್ಲ. ಹೌದು, ಈ ಡಿಫೆಕ್ಟ್ ಇದ್ರೆ ಅದು ಹುಟ್ಟೋದೇ ಇಲ್ಲ ಅದು. ಈ ಸರಿ ಇದಕ್ಕೆ ರೋಗ ಕೀಟದ್ದೇನಾದ್ರು ಸಮಸ್ಯೆ ಅಂದ್ರೆ ಇದಕ್ಕೆ ಗೆದ್ಲು ಜಾಸ್ತಿ ಹೊಡಿಯುತ್ತೆ, ನೀರ್ ಜಾಸ್ತಿ ಕೊಡ್ತಾ ಇರ್ಬೇಕು. ಗೆದ್ಲು ಹೊಡಿಯುತ್ತೆ, ಗೆದ್ಲು ಜಾಸ್ತಿ ಹೊಡಿಯುತ್ತೆ. ಗೆದ್ಲು ಈಗ ಅದಕ್ಕೆ ಮರಳಾಗ್ತಿದ್ದು, ಅಂದ್ರೆ ಗೆದ್ಲು ಹೊಡಿಬಾರ್ದು ಅಂತ ನೆಡಬೇಕಾದ್ರೆ ಕೆಳಗಡೆ ಮರಳು ಕೊಡ್ತಿದ್ರು. ಗೆದ್ಲು ಬೇಗ ಅಟ್ಯಾಕ್ ಆಗುತ್ತೆ, ಸಿ ಇರುತ್ತಲ್ಲ ಒಳಗಡೆ, ಗೆದ್ಲು ಹುಳುಗಳದ್ದು ಇದಾಗುತ್ತೆ. ಇದು ಬಹಳ ಹುಷಾರಾಗಿ ಬೆಳೆಸ್ಬೇಕು, ಇಲ್ಲವ್ರ ಗೆದ್ಲು ಹಿಡ್ಕೊಂಡ್ರೆ ಅದೆಲ್ಲ ಒಳಗಡೆನೆ ತಿಂದ್ಬಿಡುತ್ತೆ ಅದು. ಅಂತದಕ್ಕೆ ಏನಾದ್ರು ಬೇರೆ ಏನಾದ್ರು ನೀವು ಬೇವಿನ ಹಿಂಡಿ ಹಾಕಿದ್ರೆ ಸಾಕು. ಬೇವಿನ ಹಿಂಡಿ ಹಾಕಿ ಕೊಡ್ತೀರಾ? ಬೇವಿನ ಹಿಂಡಿ ಹಾಕಿದ್ರೆ ಅದು ಗೆದ್ಲು ಹುಳ ಕಂಟ್ರೋಲ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಸೊ ಇದನ್ನ ಸರ್ ಇಲ್ಲಿ ಬೆಳೆದನ್ನ ಒಂದ್ ವರ್ಷದಿಂದ ಡೈರೆಕ್ಟ್ ಆಗಿ ಇಲ್ಲಿಂದ ಕಿತ್ತು ಏನಾದ್ರು ಚಿಕ್ಕ ಸಸಿ ಆದಷ್ಟು ಈಗ ನಾವು ಗಿಡದ ತಳಿಲೇ ಒಂದು ವೇರಿಯೇಷನ್ ಇರುತ್ತೆ. ನೋಡಿ ಈ ಮರ ಸೇಮ್ ನೆಟ್ಟಿರೋದೆ, ನೋಡಿ ಈ ಮರ ಬೆಳೆದಿಲ್ಲ ಇದು. ಈಗ ನೋಡಿ ಮರ ಇದೆಯಲ್ಲ ಇದು, ಅಂದ್ರೆ ಇದ್ರ ಯೋಜನೆ. ಈ ಕೆಲವು ಏನಾದ್ರು ತಳಿ ಈ ತಳಿಗಳು ಹಾಕೋದ್ರಿಂದ ಏನಾಗುತ್ತೆ, ಏಜ್ ಅಷ್ಟೇ ಆಗಿದೆ, ಬೇಗ ಬೆಳವಣಿಗೆ ಆಗಲ್ಲ. ಈ ತರದ ಬಳಸಬಾರ್ದು. ಅಲ್ಲಲ್ಲ, ಈ ತರದ್ ಹಾಕಿದ್ರೆ ಇನ್ನೂ ಒಳ್ಳೇದು, ಬೇಗ ಬೆಳವಣಿಗೆ ಆಗಲ್ಲ. ಒಂಥರ ತಳಿ ಗುಳ್ಳುಗೆ ಬರುತ್ತೆ. ಚೆನ್ನಾಗಿದೆ. ಅದೇ ಹೇಳಿದ್ದು, ತಳಿನ ಒಂದು ತಳಿ ಸಂರಕ್ಷಣೆನೇ ಇಂಪಾರ್ಟೆಂಟ್. ಈಗ ಇದು ಅದೇ ಟೈಮಲ್ಲೇ ನೆಟ್ಟಿರೋದು ಈ ಮರನ, ಇದು ಅಷ್ಟೊಂದು ಬೇಗ ಬೆಳೆದಿದೆ ಇದು. ಹೌದು, ಹಂಗೆ ನಾವು ಆತರ ಇವೆಲ್ಲಾನು ನಾವು ರೈತರು ಕೃಷಿ ವಿಜ್ಞಾನಿಗಳಾಗ್ಬೇಕು. ನಾವೇನಾದ್ರೂ ಏನಾಗ್ತಾ ಇರೋದು ರೈತರು ವಿಜ್ಞಾನಿಗಳಾಗ್ಬೇಕು, ಆಗ್ಬೇಕದು. ಆಯ್ತಾ? ಈಗ ನೀವು ವಿಜ್ಞಾನಿಗಳು ಹೇಳಿದ್ನೇ ನೀವು ಕೇಳೋದಲ್ಲ. ಈಗ ಅವ್ರಿಗೆ ಈಗ ನಿಮ್ಮ ಒಂದು ಅನುಭವನು ಪಾಪ ವಿಜ್ಞಾನಿಗಳು ಕೂಡ ಹಂಚ್ಕೋತಾರೆ. ಆತರ ಈಗ ನಿಮ್ಮ ತಳಿ ಚೆನ್ನಾಗಿದ್ರೆ ಸಮೃದ್ಧ ಎಲ್ಲೂ ನೀವು ಆರಾಮಾಗಿ ನಿರ್ಭೀತಿಯಾಗಿ ನೀವು ನೆಟ್ಕೋಬಹುದು. ಈಗ ಒಟ್ಟು ಎಷ್ಟು ಈಗ ನೆಟ್ಟಿದ್ದಾರೆ ಸರ್? ಈಗ ಏನು ಈಗ ತೆಂಗಿನ ಕಾಯಿಗಳು ಎಷ್ಟು ಹಾಕಿದಾರೆ ಸರ್? ಈಗ ಇದು ಇದ್ರಲ್ಲಿ ಒಂದು 2,000 ಹಾಕಿದೀನಿ. 2,000 ಹಾಕಿದ್ರ? 2,000 ಹಾಕಿದೀನಿ. ಈಗ 2,000 ಇನ್ನೊಂದು ನೆಕ್ಸ್ಟ್ ಬ್ಯಾಚ್ ಇನ್ನೊಂದು 3,000 ಹಾಕಿದೀನಿ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಈ ಒಂದೇ ಸಲ ಕೆಲವ್ರದು ಎಲ್ಲೋ ಸಿಗುತ್ತೆ ಅಂತ ಯಾವ್ದೋ ಒಂದು ನಂಬಿಕೆ ಮೇಲೆ ಹಾಕ್ಬಿಡ್ತಾರೆ, ಎಲ್ಲ ಕಡೆ ಸಿಗುತ್ತೆ ಅಂತ. ದಯವಿಟ್ಟು ಹಂಗ್ ಮಾಡ್ಬೇಡಿ. ನಿಮಗೆ ನೆಡ್ಲೇಬೇಕು ಅನ್ನೋದಿದ್ರೆ ಪೂರ್ವಭಾವ ಒಂದು, ಈಗ ನನ್ನ ಒಂದು ಎಕ್ಸಾಮ್ ಬರೀಬೇಕು ಅನ್ನೋ ಪೂರ್ವ ಸಿದ್ಧತೆ ಇರಬೇಕು. ಹೌದು, ಸುಮ್ಮನೆ ಹೋಗಿ ಎಕ್ಸಾಮ್ ಕುತ್ಕೊಳಕ್ ಆಗಲ್ಲ. ಯುದ್ಧ ಬಂದಾಗ ಕ್ಷತ್ರಾಭ್ಯಾಸ ದಯವಿಟ್ಟು ಮಾಡ್ಬೇಡಿ. ನೀವು ನೆಡದೆ ಆದ್ರೆ ಸ್ವಲ್ಪ ಮುಂಚಿತವಾಗಿ ಬಂದು ಸ್ವಲ್ಪ ರಿಸರ್ವ್ ಮಾಡಿ, ನಾವ್ ಇಂಥ ಮರದ್ ಕೇಳಿದ್ರೆ ಆ ಮರದ್ದೇ ಕಾಯಿ ಮಾಡ್ಕೊಡ್ತೀವಿ. ಆ ಮರದ್ದೇ ಕಾಯಿ ಮಾಡ್ಕೊಡ್ತೀವಿ. ಯಾರಾದ್ರೂ ಸಡನ್ ಆಗಿ ಬೇಕು ಈಗ ಅಂತಂದ್ರೆ ಸರ್, ಈಗ ಆಲ್ರೆಡಿ ನಮ್ಗೆ ಒಂದು ಹಳೆ ವರ್ಷದವ್ರಿಗೆ ಈ ವರ್ಷ ಆರ್ಡರ್ ತಗೊಂಡಿರ್ತೀವಿ. ನಾವ್ ಹಂಗ ಅಂದ್ಬಿಟ್ಟು ಆರ್ಡರ್ ಬಂತು ಅಂದ್ಬಿಟ್ಟು ನಾವ್ ನಮ್ಮಲ್ಲಿ ಎಷ್ಟು ಸಿಗುತ್ತೆ ಅಷ್ಟೇ ಕೊಡೋದು. ನಮ್ಮೊಂದ್ 30-40 ಸಾವಿರ ಬಿದ್ರೆ ನಾವು ಅಷ್ಟೇ ಕಾಯಿ ಮಾಡ್ಕೊಡೋದು. ಅದ್ರಲ್ಲಿ ನಾವು ಫಿಲ್ಟರ್ ಮಾಡ್ಬೇಕು. ಎಲ್ಲಾನು ನಾವು ನೆಡಕ್ಕಾಗಲ್ಲ. ಅದು ಹೆಲ್ತಿ ಆಗಿರೋ ಮರನ ನೋಡಿ ನೆಡೋಂಥದ್ದು. ಅಂತ ಮರಗಳನ್ನ ನಾವು ಮಾಡಿ, ಇದು ಶುದ್ಧ ನೈಸರ್ಗಿಕವಾಗಿರೋಂಥ ತೋಟ. ಇದು ಯಾವ್ದೇ ತರದ್ದು ನಾವು ರಾಸಾಯನಿಕ ಬಳಸಿ ಬೆಳೆಸಿರೋಂಥ ತೋಟ ಅಲ್ಲ. ಹಾಗಾಗಿ ಈ ಸಸಿಗಳು ಉಳಿತವೆ, ಹೋಗಲ್ಲ. ಯಾವ್ದೇ ಒಂದು ಇಲ್ಲೇನೆ ಎಲ್ಲದನ್ನು ನೋಡಿ, ಸಾಧಕ ಬಾಧಕ ನೋಡಿ, ಎಲ್ಲ ಬಾಧಕ ನೋಡಿ ಬಂದಿರೋದಿಲ್ಲ. ಹಾಗಾಗಿ ನಾವು ಇಂಥ ಕಾಯಿನ ಮಾಡ್ತೀವಿ. ನಮಗೆ ಸೆಕೆಂಡ್ ಕಾಯಿ ಬರೋಂಥದ್ದು ಆ ತೆಳುಗಾಯಿನ ಕೂಡ ನಾವು ಶುದ್ಧವಾದ ಕಾಯಿ ಎಣ್ಣೆ ತೆಗಿತೀನಿ ನಾನು. ಕಾಯಿ ಎಣ್ಣೆ ತೆಗಿತೀನಿ. ಆ ಚಿಪ್ಪಲ್ ಎಣ್ಣೆ ಬರುತ್ತೆ, ಕಾಯಿ ಚಿಪ್ಪಲ್ ಎಣ್ಣೆ ಬರುತ್ತೆ. ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ರೈತ ಉಳ್ಕೊಳ್ಳೋದು. ನಾವು ಇವತ್ತು ಎಳ್ನೀರ್ ಕೊಡ್ತೀವಿ, ಎಳ್ನೀರ್ ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಎಳ್ನೀರ್ ಕೊಟ್ರೆ ಅಷ್ಟೇ ನೀರ್ ಕೊಡ್ಬೇಕು. ಅದು ಎಳ್ನೀರ್ ಕೊಟ್ಟ ತಕ್ಷಣ, ಯಾಕಂದ್ರೆ ಇಲ್ಲಿಂದ ಮೇಲಕ್ಕೆ ತಗೊಳ್ಬೇಕಲ್ಲ. ನಾನು ಮಿನಿಮಮ್ ಒಂದು ಚಿಕ್ಕ ಸಸಿ, ಆ ಮಟ್ಟ ಸಸಿ ಇದ್ರೆ ಎಳ್ನೀರ್ ಕೊಡಿ ಅಂತ ನಾನು ಹೇಳೋದು. ಅಂದ್ರೆ ಇಲ್ಲಿಂದ ಬೇಗ ನೀರ್ ಪಾಸ್ ಆಗುತ್ತೆ. ತುಂಬಾ ಹೈಟ್ ಮರದ್ ಕೊಡ್ತೀವಲ್ಲ, ಸಫಿಶಿಯಂಟ್ ನೀರ್ ಬೇಕು. ಆ ಮರ ಕುಗ್ಗುತ್ತೆ, ನಂಜು ಬಂದಂಗ ಆಗುತ್ತೆ. ಎಳ್ನೀರ್ಗಳು ಅಂದ್ರೆ ಲಾಭ ಜಾಸ್ತಿ ಬರ್ಬೋದು, ಅಷ್ಟೇ ಚೆನ್ನಾಗಿ ನೀರ್ ಕೊಡ್ಬೇಕು. ನಾವೇನಾರು ನೀರ್ ತಪ್ಪಿಸಿದ್ರೆ ಅದು ಎಳ್ನೀರು ಸೂಟಬಲ್ ಆಗಲ್ಲ. ಸರ್, ಈಗ ನರ್ಸರಿಗೆ ಹಾಕಿದ್ರಲ್ಲ ಸರ್ ಇವು ಕಾಯಿಗಳು, ಅವೆಲ್ಲ ಕಿತ್ತಿರೋದ ಅಥವಾ ಬಿದ್ದಿರೋದೇ ಹಾಕಿರೋದು? ಎಲ್ಲ ಬಿದ್ದಿರೋ ಕಾಯಿ ಹಾಕಿರೋದು. ಬಿದ್ದಿರೋದ? ನೀರ್ ಕೆಳಗಿರೋದೆಲ್ಲ ಇಲ್ಲ. ಆತರ ಕಿತ್ತು ನೆಡಬಾರ್ದು. ಮೆಚುರಿಟಿ ಆಗಿರ್ಬೇಕು. ಈಗ ನೋಡಿ, ಟಿಪ್ ಟು ಟಾಲು 2 ತರಕ್ ಅನುಕೂಲ ಆಗುತ್ತೆ. ಒಂದು, ಇದು ಕೊಬ್ಬರಿಗೂ ಹಾಕ್ಬೋದು, ಇಳುವರಿ ಬರುತ್ತೆ. ಈವನ್ ಎಳ್ನೀರು ಕೊಡ್ಬೋದು. ಯಾರು ಎಳ್ನೀರು ತಗೋತಾರೆ. ಕೊಬ್ಬರಿ, ಕಾಯಿ, ಎಳ್ನೀರು ಯಾವ್ದು ಕಾರ ಆಗುತ್ತೆ. ಈಗ ನಿಮ್ಮಲ್ಲಿ ಇರೋದೆಲ್ಲ ಟಿಪ್ ಟು ಟಾಲು ಕೆಂದಳ್ಳಿ ಇದು. ಅದೇ ನಾವು ಹೈಬ್ರಿಡ್ ಏನಂತೆ, ಬೇಗ ಕೊಡುತ್ತೆ, ಬೇಗ ಹೋಗುತ್ತೆ. ಅಷ್ಟೇನೆ, ಬೇಗ ಹೋಗುತ್ತೆ. ಅದು ಎಳ್ನೀರ್ಗೆ ಅಷ್ಟೇ ಸೂಟಬಲ್. ಈಗ ವೀಕ್ಷಕರು ಯಾರು ಸರ್ ಬೇಕು ನಮ್ಗೆ ತೆಂಗಿನ ಸಸಿಗಳು ಅಂತಂದ್ರೆ ಸಿಗುತ್ತೆ ನಿಮ್ಗೆ?
ಸ್ವಲ್ಪ ನಮಗೆ ಅಡ್ವಾನ್ಸ್ ಬುಕಿಂಗ್ ಮಾಡ್ಬೇಕು ಹ್ಮ್. ಇದ್ರೆ ಕೊಡ್ತೀವಿ. ಹ್ಮ್. ಕೆಲವು ಟೈಮ್ ಬುಕಿಂಗ್ ಆಗ್ಬಿಟ್ಟಿರುತ್ತೆ, ಏನಾದ್ರು ಸ್ಟಾಕ್ ಉಳ್ಕೊಂಡಿದ್ರೆ ನಾವು ಇದ್ ಮಾಡ್ಕೊಡ್ಬೋದು. ಸ್ವಲ್ಪ ಹ್ಮ್. ಮುಂಚಿತವಾಗಿ ಹೇಳಿದ್ರೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು ನಾವು. ಹ್ಮ್. ಹ್ಮ್. ಯಾಕೆಂದ್ರೆ ಕೆಲವು ಟೈಮ್ ಡಿಮ್ಯಾಂಡ್ ಇರುತ್ತೆ, ಕೆಲವು ಟೈಮ್ ಕೇಳೋದೇ ಇಲ್ಲ. ಈಗ ಅವ್ರು ಮಾಡ್ಬೇಕು, ನಾವು ಗಿಡ ಹಾಕ್ಬೇಕು ಅಂತಂದ್ರೆ ಮುಂಚಿತವಾಗಿ ಹೇಳ್ಕೊಂಡಿದ್ದು ಒಳ್ಳೆ ತಳಿನ ಮರ ಅವತ್ತು ದಿನ ಒಳ್ಳೇದೇ ನೀಡ್ತಾ ಇರ್ತೀವಿ, ನಮ್ಗೆಲ್ಲ ಪ್ರೀ ಬುಕಿಂಗ್ ಆಗಿರುತ್ತೆ ನನಗೆ. ಬೇಕಾದ್ರೆ ಅವರೇ ಅನುಮಾನ ಇದ್ರೆ ಒಂದ್ಸತಿ ಬಂದು ನೋಡಿ. ಅಲ್ಲ, ರೈತರು ಮಾಡ್ಬೇಕು, ಹ್ಮ್. ಅನುಮಾನ ಅನ್ನೋದಲ್ಲ. ಈಗ ಅವರು ಈಗ ನೋಡಿ, ಒಂದ್ ಹೆಣ್ಣು ಸೆಲೆಕ್ಟ್ ಮಾಡಕ್ಕೆ ಊರ್ ಸುತ್ತ 10 ಕಡೆ ಕೇಳ್ತೀವಿ, ಆ ಹುಡುಗಿ ಚೆನ್ನಾಗಿದೆ, ಹಂಗ್ ಚೆನ್ನಾಗಿದೆ, ಹುಡುಗ ಚೆನ್ನಾಗಿದಾನ. ಅದೇ ಒಂದ್ ತೆಂಗಿನ ಮರ ಅವ್ನು ಹೆಂಗ್ ಮೇಂಟೈನ್ ಮಾಡ್ತಾ ಇದಾರೆ, ಅವ್ರ ಹಿನ್ನೆಲೆ ಏನು, ಅಕ್ಕಪಕ್ಕದಲ್ಲಿ ಕೇಳ್ಬೇಕು. ಇವ್ರೇನ್ ರಾಸಾಯನಿಕ ಬಳಸ್ತಾರ, ಬಳಸಿಲ್ವಾ? ಬೇರೆ ಕೇಳ್ತೀವಿ, ಅದೇ ರೀತಿ ತೆಂಗಿನ ಕೇಳ್ಕೋಬೇಕು. ಈ ಮರ ಎಷ್ಟು ವರ್ಷದಿಂದ ಹೆಂಗಿದೆ ಬಂದ್ರೆ ಲೈವ್ ಗೊತ್ತಾಗುತ್ತಲ್ಲ, ಬಂದ್ ನೋಡಿ ತಗೊಂಡೋಗ ನೋಡ್ಬೇಕು. ಅವ್ರ ಮುಂದೆನೆ ಕಾಯಿ ಸುಲಿತೀವಲ್ಲ, ಲೈಫ್ ಇರುವಂತದ್ದು ಪದಾರ್ಥ. ಅವ್ರ ಮುಂದೆನೆ ಆ ಕಾಯಿ ಹೇಳ್ತಾರ, ಕಾಯಿ ಸುಲ್ ತೋರಿಸ್ತೀವಿ. ಹಂಗಾಗಿ ಏನು ಅನುಮಾನ ಬರೋದೇ ಇಲ್ವಲ್ಲ ಸರ್. ನೀವು ಕರೆಕ್ಟ್ ಆಗಿ ಒಬ್ಬ ವಿದ್ಯಾವಂತ ಓದಿದ್ರೆ ಅವ್ನು ಯಾರಿಗೂ ಎದುರ್ಬೇಕಾಗಿಲ್ಲ. ಅವ್ನು ಯಾಕೆ ಕಾಪಿನೂ ಹೊಡಿಬೇಕಲ್ಲ, ಓದಿರೋನು ಇದಿರುತ್ತೆ. ನೀವು ಕರೆಕ್ಟ್ ಆಗಿ ಕೊಟ್ಟಾಗ ಯಾಕೆ ಇರೋದು ಹೇಳಕ್ ಏನಂತೆ, ನಾನೇನಾದ್ರು ಕಳಪೆ ಕಾಯಿ ಆಗ್ತಾಗ ಅಯ್ಯೋ ಹಂಗೆ ಹಿಂಗೆ ಅಂತ ನಾನು ಹೇಳ್ಬೇಕು. ಒಳ್ಳೇದ್ ಕೊಟ್ಟಾಗ ಯಾರಿಗೂ ನಾವೇನು ಎದುರಲು ಬೇಕಿಲ್ಲ, ಏನು ಮಾಡ್ಲೇಬೇಕಿಲ್ಲ. ಒಳ್ಳೇದ್ ಬೇಕಿರೋರು ಅವರು ಇಷ್ಟಪಟ್ಟು ಬರ್ಬೇಕು. ಅವ್ರು ನಾವು ಬಲವಂತವಾಗಿ ನಾವು ಕೊಡಕ್ಕಾಗಲ್ಲ. ಬೇಡಿಕೆ ಅಂತೂ ಇದೆ ಸರ್, ಬೇಡಿಕೆ ಇದೆ. ಈಗ ಆಲ್ರೆಡಿ ನೋಡಿ ಇಷ್ಟು ಬುಕ್ ಆಗಿದೆ ಇದು. ಈಗ ಇನ್ನೊಂದ್ 2-3 ಸಾವಿರ ಹಾಕಿದೀನಿ, ಅದು ಬುಕ್ ಆಗಿದೆ. ಈ ಸಲ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ. ಜಾಸ್ತಿ ಮಾಡ್ತಾರೆ. 1 ವರ್ಷ ಟೈಮ್ ಕೊಡಿ, ಒಂದ್ 6 ತಿಂಗಳು ಟೈಮ್ ಕೊಡಿ, ಅರ್ಜೆಂಟ್ ಮಾಡ್ಬೇಡಿ ಅಷ್ಟೇ. ನೀವ್ ಒಂದ್ 60 ವರ್ಷ 70 ವರ್ಷ ನಿಮ್ದಿಯಾಗಿರ್ತೀರಾ ಟೈಮ್ ಕೊಟ್ರೆ. ಸರಿ ಸರಿ ಸರಿ. ಇಲ್ಲದೆ ಹೋದ್ರೆ ನೀವೇ ಬೀಜದ ಕಾಯಿ ತಗೊಂಡು ನೀವೇ ಮಾಡಿ. 2 ಆಪ್ಷನ್ ಇಲ್ಲ. ಬೀಜದ ಕಾಯಿ ಬೇಕು ಅಂದ್ರೂ ಕೊಡ್ತೀರಾ? ಬೀಜದ ಕಾಯಿ ಏನಾರು ನಮ್ಗೆ ಸ್ಟಾಕ್ ಇದ್ರೆ ನಾವು ಬೀಜದ ಕಾಯಿನೂ ಕೊಡ್ತೀವಿ ನಾವು. ಓಕೆ. ಯಾಕೆಂದ್ರೆ ದೂರದಿಂದ ಬರ್ತಾರಲ್ಲ, ಅವ್ರು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಒಂದು 50-100 ಇದ್ದಾಗ ಬೀಜದ ಕಾಯಿನ ಅವ್ರಿಗೆ ಕೊಟ್ಟು ಅದು ಮಾಡ್ಬೇಕು. ರೈತ ಸಹಾಯ ಮಾಡ್ಬೇಕು. ನೀರ್ನ ಎಷ್ಟು ದಿನಕ್ಕೊಂದ್ಸರಿ ಕೊಡ್ತೀರಾ ಸರ್ ಬೆಡ್ಗೆ? ನೀರ್ ಏನಿಲ್ಲ, ಅದು ತೇವಾಂಶ ಆದಾಗ 15 ಸಾವಿರ ತಿಂಗಳಿಗೆ ನ್ಯಾಚುರಲ್. ಈ ಸಲ ಮಳೆ ಇಲ್ವಲ್ಲ, ಹಂಗಾಗಿ ನೀರ್ ಕೊಡ್ತಾ ಇರೋದು. ಮಳೆ ಇದ್ರೆ ಅದು ನ್ಯಾಚುರಲ್ ಆಗಿ ಬರುತ್ತೆ. ಈ ಸಲ ಸ್ವಲ್ಪ ತಾಪಮಾನ ತುಂಬಾ ಬಿಸಿಲು ಇಲ್ಲ ಅಂತಂದ್ರೆ 15 ದಿನಕ್ಕೊಂದ್ಸರಿ ಕೊಡ್ಬೇಕು. ದಿನ ಏನಿಲ್ಲ, 15 ದಿನ ಒಂದ್ ತಿಂಗಳು ಕೊಟ್ಟರೆ ಸಾಕು. ತೇವಾಂಶ ಇರ್ಬೇಕು. ಕಳೆ ಸರ್, ಕಳೆ ಏನಿಲ್ಲ, ಒಂದ್ 6 ತಿಂಗಳು 1 ವರ್ಷಕ್ಕೆ ತೆಗೆದು ಸಾಕು. 6 ತಿಂಗಳಿಗೊಂದ್ಸರಿ ತೆಗೆದ್ರೆ ಸಾಕು. ಕಳೆ ಇದ್ರೆ ಏನಾಗುತ್ತೆ, ಮುಚ್ಕೊಂಡಿದ್ರು ಇಂದ್ರೆ ಮೊಳಕೆ ಬರೋವರೆಗೂ ಕಳೆ ಇದ್ರೆ ನಡೆಯುತ್ತೆ. ಮೇಲ್ಗಡೆ ಮೊಳಕೆ ಬಂದ್ಮೇಲೆ ಅದು ಗಾಳಿ ಆಡ್ಬೇಕು. ಅದಕ್ಕೆ ಏರ್ ಆಕ್ಸಿಜನ್ ಇಲ್ಲ ಅಂದ್ರೆ ಅದು ಬೆಳವಣಿಗೆ ಕಮ್ಮಿ ಆಗುತ್ತೆ, ಉಸಿರಾಡ್ಬೇಕಲ್ಲ. ಅದು ಅಲ್ಲೆಲ್ಲ ಒಂದೊಂದ್ಸರಿ ಕಳೆ ತಿತ್ಕೊಂಡ್ರೆ ಏನೊಂದು ವರ್ಷದಲ್ಲಿ 1-2-3 ಸರಿ ತಿತ್ರ ಇಲ್ಲ. ಒಂದ್ಸಲಿ ಕೀಳ್ತೀವಿ, ಇನ್ನೊಂದ್ಸಲಿ ಬಿಟ್ರೆ 1-2 ಸರಿ ಕೀಳ್ಸ್ಕೊಳುತ್ತೆ ಅಷ್ಟೇ. ಅದನ್ನ ಬೇಕಾದ್ರೆ ನಾವು ಮುಂದಿನ ಕವರ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇದೆ. ಕವರ್ಗೆ ಹಾಕಿದ್ರೆ ನಾವೇನಂದ್ರೆ ಕವರ್ಗಿಂತ ನಾವ್ ಇಲ್ಲಿ ಕೀಳೋದ್ರಿಂದ ಒಂದು ಪ್ರಾಕ್ಟಿಕಲ್ ಕಾಯಿ ಎಷ್ಟಪ್ಪ ಇರುತ್ತೆ ನೋಡ್ಬೋದಲ್ಲ ಅಂತ, ನೋಡ್ಬೋದು, ಕಣ್ಣಲ್ಲಿ ನೋಡ್ಕೊಂಡು ತಗೊಂಡೋಗ್ಬೋದು ಅಂತ. ಕವರ್ಗೆ ಹಾಕಿದ್ರೆ ಒಳಗಡೆ ಮುಚ್ಚಿರ್ತೀವಿ, ಅದೇನು ಅಂತ ಗೊತ್ತಾಗಲ್ವಲ್ಲ ಅಂದ್ರೆ ಹಿಂಗಾಗಿ ಹೇಳೋದು. ತೆರೆದಿಟ್ಟಂಗಿದ್ರೆ ಎಲ್ಲಾ ಚೆನ್ನಾಗಿರ್ತದೆ, ನೋಡೋರ್ಗು ಒಂದು ನಂಬಿಕೆ ಬರ್ತದೆ. ನಂಬಿಕೆ ತೆರೆದಿಟ್ಬೇಕು. ನಾವು ಒಳಗಡೆ ಇಷ್ಟಪ್ಪ ಕಾಯಿ ಹಾಕ್ಬಿಟ್ಟು ಕವರ್ ಇಷ್ಟಪ್ಪ ಹಾಕಿದ್ರೆ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಈಗ ಸರ್ ಏನ್ ಪ್ರೈಸ್ ಕೊಡ್ತಾ ಇದೆ ಸರ್ ಗಿಡಗಳು? ಇದು ಸಣ್ಣದೆಲ್ಲ ನಾನು 275. ಅಂದ್ರೆ ಸಣ್ಣದಂದ್ರೆ ಎಷ್ಟು ತಿಂಗಳು? ಅಂದ್ರೆ ಇದು 1 ವರ್ಷದೆಲ್ಲ 250ರಿಂದ 275 ಕೊಡ್ತಾ ಇದೀವಿ. ಇನ್ ಸ್ವಲ್ಪ ಹೈಟ್ ಮಾಡಿದ್ರೆ 300 ರೂಪಾಯಿ. ಇನ್ ಸ್ವಲ್ಪ ಹೈಟ್ ಅಂದ್ರೆ ಎಷ್ಟು ತಿಂಗಳು? ಅಂದ್ರೆ ಒಂದೊಂದು ವರ್ಷ ಆಗ್ತಿದಂಗೆ 1 ವರ್ಷದಾದ್ರೆ 300 ರೂಪಾಯಿ. 300 ರೂಪಾಯಿ ನಂಗೆ ಕೊಡ್ತಾ ಇದೀರಾ? 2 ವರ್ಷದಲ್ಲ ಆದ್ರೆ 350 ರೂಪಾಯಿ. 350 ರೂಪಾಯಿ. ನಾವು ಏಜ್ ಆದಂಗೆ ಬೆಳೆದಂಗೆಲ್ಲ ಏಜ್ ಲೆಕ್ಕದಲ್ಲಿ ಕೊಡ್ತಾ ಇದೀರಾ? ಮೇಂಟೆನೆನ್ಸ್ ಮಾಡ್ತಾ ಇರ್ತೀವಲ್ಲ, ಹಂಗಾಗಿ ಅದಕ್ಕೆ ಬೆಲೆ ಕೊಡ್ತೀವಿ ಅಷ್ಟೇ. ಸರಿ ಸರಿ. ಕಡಿಮೆ ಇದಾದ್ರೆ ನಾವು ಕಡಿಮೆ ರೇಟಲ್ಲೇ ಮಾಡ್ಕೊಡ್ತೀವಿ ಅಷ್ಟೇ. ಈ ಸಲ ಎಲ್ಲ ಸ್ವಲ್ಪ ರೇಟ್ ಎಲ್ಲ ಇದಾಗಿದೆ, ಜಾಸ್ತಿ ಇದೆ ಕಾಯಿ ರೇಟ್ ಎಲ್ಲ. ಈಗೆಲ್ಲ ಎಳ್ಳೀರ್ಗಳು ನಮ್ ಕಡೆ ಎಲ್ಲ ಎಳ್ಳೀರ್ಗಳನ್ನ ಜಾಸ್ತಿ ಕೊಡ್ತಾ ಇದ್ರಿ. ಸಲ ಮೊದ್ಲು ಯಾರು ತಿಂತಿರ್ಲಿಲ್ಲ. ಬಟ್ ಇನ್ನೊಂದ್ ಏನು ಅಂದ್ರೆ ದಯಾನ 30 ಮೇಲೆ ಎಷ್ಟಾರು ನೆಡಿ. ನೀವು 35-36 ನೆಟ್ರು ಇನ್ನೂ ಒಳ್ಳೇದು. ಕುಂಟೆಗೆ ಒಂದು ಹಾಕ್ಬಿಟ್ರೆ ನೀವು ಇಂಟರ್ ಕ್ರಾಪ್ ಮಾಡ್ಕೊಳಂಗಿರ್ಬೇಕು. ಈಗ ನೀವ್ ಹೇಳ್ತಾ ಇರೋದು ಗಿಡದಿಂದ ಗಿಡಕ್ಕೆ ಕನಿಷ್ಠ 25ರಿಂದ 30. 25 ಅಲ್ಲ, 30 ಮೇಲೆನೆ. 30 ಮೇಲೆ ಕೊಡಿ ಅಂತ. 30ರಿಂದ 36 ಇಟ್ಬಿಟ್ರೆ ಇಂಟರ್ ಕ್ರಾಪ್ ಏನಾದ್ರು ತೆಂಗಿನ ಒಂದು ಸೈಡ್ ತರ ಇಟ್ಕೊಳ್ಳಿ. ದಯಮಾಡಿ ಸೈಡ್ ತರ ಇಟ್ಕೊಳ್ಳಿ. ಮೇಜರ್ ನಾವು ಏನ್ ಮುಂದೆ ಬೆಳೆಗಳನ್ನ ಯಾಕಂದ್ರೆ ಒಂದ್ಸಲ ಹಾಕಿದ್ಮೇಲೆ ಸಿಗಾಕೊಂಡಂಗೆ ನೋಡಿ. ಈ ಮರದಿಂದ ಈ ಮರದ ಡಿಸ್ಟೆನ್ಸ್ ಎಷ್ಟಿದೆ? ಹೌದು, 30-35 ಇಟ್ಟಿದೆ. ನೀವು ಇಂಟರ್ ಕ್ರಾಪ್ ಏನ್ ಬೇಕಾದ್ರೆ ಬೆಳ್ಕೋಬಹುದು. ಈಗ ನೀವ್ ಹೇಳ್ತಾರೆ ಸರ್ ಗಿಡಕ್ಕೆ 30 ಕನಿಷ್ಠ, ಅದ್ರ ಮೇಲ್ಗಡೆ 35-36 ತನಕ ಇಡಿ. ಸಾಲಿನ ಸಾಲಿಗೂ 30 ಇರ್ಬೇಕು. 30 ಅದಿದ್ರೆ ನಿಮ್ಗೆ ಹೆಲ್ತಿಯಾಗಿ ಮರಗಳು. ಆಮೇಲೆ ಈ ಕೆಲವರು ಏನ್ ಮಾಡ್ತಾರೆ, ಅಡಿಕೆ ಇದು ಮಾಡ್ತಾರೆ. ಅಡಿಕೆ ತೆಂಗು ಒಂದಲ್ಲ, ಗಂಡು ಮದುವೆ ಮಾಡ್ದಂಗೆ. ಒಂದೇ ಕುಟುಂಬ ಆಗ್ಬಾರ್ದು. ಅದು ಅವೈಜ್ಞಾನಿಕವಾಗಿ ಹೇಳ್ತಾ ಇದಾರೆ. ಏನಿದ್ರು ಬಾರ್ಡರ್ ನಲ್ಲಿ ನೀವು ಹಾಕಿದ್ರೆ ಅದಕ್ಕೂ ಊಟ ಸಿಗಲ್ಲ, ಇದಕ್ಕೂ ಊಟ ಸಿಗಲ್ಲ. ಒಂದೇ ಕಡೆ ಎಲ್ಲ ತೆಂಗುನು ಹಾಕಿ ಅದ್ರ ಒಳಗಡೆ ತಗೊಂಡ್ಬಂದು 25 ಅಡಿ 30 ಅಡಿ ತೆಂಗು ಹಾಕಿದ್ದೆ, ಅದ್ರೊಳಗೆ ತಂದು ತಿರ್ಗಾ ಅದಾಕಿದ್ರೆ 2ಕ್ಕೂ ಕಾಂಪಿಟೇಷನ್ ಬಿಡುತ್ತೆ. ಊಟ ಇಲ್ಲ, ಇದಕ್ಕೂ ಊಟ ಇಲ್ಲ. ಅದು ಹೋಯ್ತು, ಇದು ಹೋಯ್ತು. ಈ ತರ ನಾವು ಇಂಟರ್ ಕ್ರಾಪ್ ಮಾಡ್ಕೊಳತರ ಮಾಡ್ಕೋಬೇಕು. ವರ್ಷದಕ್ಕೆಲ್ಲ ನಾವು ಟೀಕು ಸಿಲ್ವರ್ ನಾವು ಗೊತ್ತಿಲ್ಲ ಹಾಕಿದ್ರೆ ಬೇವು ವರ್ಷತ್ತಿಗೆ ಆ ಬೇವಿನ ಗಿಡ, ಇನ್ನ ಬೆಟ್ಟದ್ನಲ್ಲಿ ರಾಮಫಲ, ಸೀತಾಫಲ, ಹೊಂಗೆ ಮರ, ಇಷ್ಟು ಬಾರ್ಡರ್ ಲೈನ್ ಹಾಕಿದ್ರೆ ನಿಮ್ಗೆ ಹಸಿರೆಲೆ ಗೊಬ್ಬರ ಬೇಕಾದಷ್ಟು ಆಗುತ್ತೆ. ಸರಿ ಸರ್. ಮತ್ತೆ ಬೆಟ್ಟದ್ನಲ್ಲಿ ಜಾಸ್ತಿ ಹಾಕಿದ್ರೆ ಒಳ್ಳೇದು. ಬೆಟ್ಟದ್ನಲ್ಲಿ ಎಷ್ಟಿರುತ್ತದೆ ಅಷ್ಟು ಎಲೆ ಉದುರುತ್ತೆ. ಅದು ಸಣ್ಣ ಎಲೆ ಬೇಗ ಮಲ್ಚಾಗುತ್ತೆ.
ಬಹಳ ಆಮೇಲೆ ಬೇವಿನ ನಾಟಿ ಬೇವಿನ ಹಾಕ್ಬೇಕು, ಬೇವಿನ ಹಿಂಡಿ ಕೊಡೋದಲ್ಲ, ಬೇವು ಹಾಕ್ಬೇಕು. ಬೇವ್ ಹಾಕ್ಬೇಕು ಸರ್.